ಒಂದು ಅಡಿಕೆ ಮರಕ್ಕೆ 16 ರೂಪಾಯಿ ಪರಿಹಾರ ನಿಗದಿ ಮಾಡಿದ ಸರ್ಕಾರ. ಅಕಾಲಿಕ ಮಳೆಯಿಂದಾಗಿ ಶಿವಮೊಗ್ಗದಲ್ಲಿ ಅಪಾರ ಹಾನಿಯಾಗಿದೆ. ಏಪ್ರಿಲ್ ಮೇನಲ್ಲಿ ಅಪಾರ ಪ್ರಮಾಣದ ಅಡಿಕೆ ತೋಟ ನಷ್ಟ ಆಗಿದೆ. ಶೇಕಡಾ 33ಕ್ಕಿಂತ ಹೆಚ್ಚು ಪ್ರದೇಶ ನಾಶ ಆಗಿರುವಂಥದ್ದು. ಬಟ್ ಸರ್ಕಾರ ಕೊಡ್ತಾ ಇರೋದೇನು, ಒಂದು ಅಡಿಕೆ ಮರಕ್ಕೆ 16 ರೂಪಾಯಿ ಅಂತೆ. ಸರ್ಕಾರ ಕಟ್ಟಿರುವಂತ ಬೆಲೆ ಇದು. ಅಕಾಲಿಕ ಮಳೆಯಿಂದಾಗಿ ಶಿವಮೊಗ್ಗದಲ್ಲಿ ಅಪಾರ ಹಾನಿಯಾಗಿದೆ. ಬೆಳೆದಿರುವಂತಹ ಬೆಳೆ ಎಲ್ಲ ನಾಶ ಆಗಿದೆ. ಏಪ್ರಿಲ್ ಮೇನಲ್ಲಿ ಅಪಾರ ಪ್ರಮಾಣದ ಅಡಿಕೆ ತೋಟ ನಷ್ಟ ಆಗಿದೆ. ಶೇಕಡಾ 33ಕ್ಕಿಂತ ಹೆಚ್ಚು ಪ್ರದೇಶ ಹಾನಿಗೊಳಗಾಗಿತ್ತು. ಇದರಿಂದ ಪರಿಹಾರಕ್ಕೆ ಒತ್ತಾಯಿಸಿದ್ದ ಶಿವಮೊಗ್ಗ ರೈತರು ಪ್ರತಿ ಎಕರೆಗೆ 22,500 ರೂಪಾಯಿ ನಿಗದಿ ಮಾಡಿದ ರಾಜ್ಯ ಸರ್ಕಾರ. ಅಂದ್ರೆ ಪ್ರತಿ ಅಡಿಕೆ ಮರಕ್ಕೆ ಕೇವಲ 16 ರೂಪಾಯಿ ಅಂತೆ. ಹೀಗಾಗಿ ಡಿಕೆ ಸರ್ಕಾರದ ವಿರುದ್ಧ ಶಿವಮೊಗ್ಗ ರೈತರು ಗರಂ ಆಗಿದ್ದಾರೆ. ರೈತರು ಬೆಳೆದ ಬೆಳೆಗಂತೂ ಸರಿಯಾದ ಬೆಲೆ ಕೊಡಲ್ಲ, ಅಟ್ಲೀಸ್ಟ್ ಲಾಸ್ ಆದ ಬೆಳೆಗಾದ್ರೂ ಒಂದು ಸರಿಯಾದ್ರೂ ಬೆಲೆ ನೀಡಿ ಅಂತ ರೈತರ ಗೋಳಾಟ. ಈ ಪರಿಹಾರದಲ್ಲಿ ಹೆಂಗ್ರಿ ಬದುಕಬೇಕು ರೈತಾಪಿ ವರ್ಗ ಪ್ರಶ್ನೆ ಮಾಡ್ತಾ ಇದೆ ಸರ್ಕಾರಕ್ಕೆ. ಒಂದು ಅಡಿಕೆ ಮರಕ್ಕೆ 16 ರೂಪಾಯಿ ಅಂದ್ರೆ ಯಾವ ರೀತಿಯಾದಂಥ ಅಡಿಕೆ ಮರಕ್ಕೆ? ಸದ್ಯ ಆಗ ನಾಟಿ ಮಾಡಿದಂಥ ಅಡಿಕೆ ಮರಗಳಿಗೆ, ಸಸಿಗಳಿಗೆ ಕೊಡ್ತಾ ಇದ್ದಾರಾ, ಅಥವಾ ಬೆಳೆದು ಆಲ್ರೆಡಿ 2-3 ವರ್ಷ 4 ವರ್ಷ ಆದಂಥ ಅಡಿಕೆ ಮರಗಳಿಗೆ ಕೊಡ್ತಾ ಇದ್ದೀರಾ? 16 ರೂಪಾಯಿ ಎಂಥ ಮರಕ್ಕೆ ನೀವು ಬೆಲೆಯನ್ನು ನಿಗದಿ ಮಾಡ್ತಿದ್ದೀರಾ? ಅಡಿಕೆ ರೇಟ್ ಎಷ್ಟಿದೆ ಗೊತ್ತಾ ಸರ್ ಈಗ? ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಅಡಿಕೆ ರೇಟ್ ಎಷ್ಟಿದೆ ಈಗ? ನೋಡಿ, ಆ ಅಡಿಕೆ ಮರಗಳನ್ನ ನಾವು ನೋಡ್ತಾ ಇದ್ರೆ ಏನಿಲ್ಲ ಅಂತ ಅಂದ್ರೂ ಒಂದು 2-3 ವರ್ಷದ ಅಡಿಕೆ ಇದೆ. ಅದು 2-3 ವರ್ಷ, ಇನ್ನು 1 ವರ್ಷ ಅಥವಾ ಇನ್ನು 2 ವರ್ಷ ಆದರೆ ಬೆಳೆ ಚೆನ್ನಾಗಿ ಬರುವಂಥದ್ದು. ಅಂದರೆ 4 ವರ್ಷಕ್ಕೆ ಯೂಸ್ವಲ್ ಆಗಿ ಅಡಿಕೆ ಇಳುವರಿನ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಪ್ರತಿ ಮೊದಲ ಇಳುವರಿಯಲ್ಲೇ ರೈತರು ಲಕ್ಷ ಹಣವನ್ನು ಪಡೆದುಕೊಳ್ತಾರೆ. ನೀವು ಒಂದು ಎಕರೆಗೆ 22,500 ರೂಪಾಯಿ ಕೊಡ್ತಿದ್ದೀರಾ ಅಂತೆ. ಅಂದರೆ ಆಗಲೇ ತಂದು ಸಸಿ ನಾಟಿ ಮಾಡಿದಂಥ ಗಿಡಗಳಿಗೆ ಹೇಳ್ತಾ ಇದ್ದೀರಾ, ಅಥವಾ ನೀವು ಆಲ್ರೆಡಿ ಬೆಳೆದು ನಿಂತಿರುವಂಥ ಗಿಡಗಳಿಗೆ ಹೇಳ್ತಾ ಇದ್ದೀರಾ? ಯಾವುದಕ್ಕೆ ನೀವು ಬೆಲೆ ನಿಗದಿ ಮಾಡ್ತಾ ಇದ್ದೀರಾ ಡಿ.ಕೆ. ಶಿವಕುಮಾರ್ ಅವರೇ? ರೈತರಿಗೆ ಏನಾದರೂ ಕೊಡಬೇಕು ಅಂದರೆ ನಮ್ಮ ಸರ್ಕಾರದ ಹತ್ರ ದುಡ್ಡಿರಲ್ಲ. ರೈತರಿಗೆ ಏನಾದರೂ ಯೋಜನೆ ಮಾಡಿಕೊಡ್ಬೇಕು, ಸಹಾಯ ಮಾಡಿಕೊಡ್ಬೇಕು ಅಂದರೆ ನಮ್ಮ ಸರ್ಕಾರ ತುಂಬ ಹಿಂದೆ ಮುಂದೆ ತುಂಬ ಕಂಜೂಸನ ನೋಡುತ್ತೆ. ಒಂದು ಅಡಿಕೆ ಮರಕ್ಕೆ 16 ರೂಪಾಯಿ. 16 ರೂಪಾಯಿ ಏನ್ರಿ ಒಂದು ಅಡಿಕೆಗೆ? ಹೆಂಗ್ರಿ ಐತಿ ಈಗ ಬೆಲೆ? ರೇಟ್ ಎಷ್ಟಿದೆ? ಒಂದು ಕ್ವಿಂಟಾಲ್ ಅಡಿಕೆಗೆ ಎಷ್ಟಿದೆ? ಕೋಟಿ ಹಣ ಪಡೆದುಕೊಳ್ತಾರೆ ರೈತರು ಅಡಿಕೆ ಬೆಳೆಯಲ್ಲಿ. ನಿಮಗೆ ಕೋಟಿ ಕೊಡಿ ಅಂತ ಯಾರು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ತೋಟದಲ್ಲಿ ಎಷ್ಟರ ಮಟ್ಟಿಗೆ ಗಿಡ ಇತ್ತು ಆ ಪ್ರಮಾಣದಲ್ಲಾದರೂ ನೀವು ರೇಟನ್ನು ಫಿಕ್ಸ್ ಮಾಡಿ ಅಲ್ಲಿ ನಡೆಸಿ, ಸರಿಯಾದ ರೀತಿಯಲ್ಲಿ ವಿಚಾರಿಸಿ, ಅಲ್ಲಿ ನಡೆಸಿ ತನಿಖೆ ನಡೆಸ್ಕೊಳ್ಳಿ, ಸಮಾಲೋಚನೆ ನಡೆಸಿ. ಎಷ್ಟು ವರ್ಷದ ಗಿಡ ಇತ್ತು, ಎಂಥ ಗಿಡಗಳಿಗೆ ಯಾವ ರೇಟನ್ನು ಕೊಡಬೇಕು, ಎಲ್ಲದಕ್ಕೂ ಒಂದು ಅಡಿಕೆಗೆ 16 ರೂಪಾಯಿ ಕೊಡ್ತೀನಿ ಅಂತ ಅಂದರೆ 22,500 ರೂಪಾಯಿ. ಆ ಅಡಿಕೆಗೆ ಅವ್ರು ತಂದು ಹಾಕಿರೋ ಗೊಬ್ಬರದ ರೇಟು ಅದಕ್ಕಿಂತ ಜಾಸ್ತಿ ಹೋಗ್ಬಿಟ್ಟಿರುತ್ತೆ. ರೈತರು ಏನಿಲ್ಲ ಅಂತ ಅಂದ್ರೂ ಒಂದು ಎಕರೆಗೆ ಸ್ಟಾರ್ಟಿಂಗಲ್ಲೇ 30,000ವರೆಗೂ ಖರ್ಚು ಮಾಡಿರ್ತಾರೆ. ಸಸಿ, ಗೊಬ್ಬರ, ಭೂಮಿ ಉಳುಮೆ, ಲೇಬರ್ ಖರ್ಚು ಎಲ್ಲವನ್ನ ಕೂಡಿ ಖರ್ಚು ಮಾಡಿರ್ತಾರೆ. ಅಂಥದ್ರಲ್ಲಿ 16 ರೂಪಾಯಿ ಒಂದು ಅಡಿಕೆ ಮರಿಗೆ ಕೊಡ್ತೀನಿ ಅಂತ ಹೇಳ್ತೀರಾ ಅಂದರೆ ಸರ್ಕಾರಕ್ಕೆ ಇನ್ನು ರೈತರು ಚೀಮಾರಿ ಹಾಕದೆ ಇನ್ನೇನು ಮಾಡ್ತಾರೆ?